ಹಲೋ. ಹಾಯ್. ಹಲೋ. ಬಹಳ ದಿನದಿಂದ ನಿಮ್ಗೊಂದು ಮಾತು ಹೇಳ್ಬೇಕು ಅಂತಿದ್ದೆ. ಓ ರಿಯಲಿ ಫ್ಯಾಂಟಾಸ್ಟಿಕ್. ಕಳ್ಳ. ಕಳ್ಳಿ. ಐ ಲವ್ ಯು. ಐ ಟು ಲವ್ ಯು. ಇವತ್ತು ಈವ್ನಿಂಗು ಏನ್ ಮಾಡ್ತಿದ್ದೀರಾ? ಏನ್ ಬೇಕಾದ್ರೂ ಮಾಡ್ತೀನಿ. ಫ್ರೀ ಇದ್ದೀರಾ ಅಂದೆ. ಓ ಯಾಕೆ? ನೀವು ಬಂದು ಪಿಕಪ್ ಮಾಡಿದ್ರೆ ಎಲ್ಲಾದ್ರೂ ಆಚೆ ಹೋಗೋಣ ಅಂತ. ವೈ ನಾಟ್? ಎಲ್ಲಿಗೆ ಬಂದು ಪಿಕಪ್ ಮಾಡ್ಲಿ? ಕಾಲೇಜ್ಗೆ ಬನ್ನಿ. ಯಾವ ಕಾಲೇಜ್? ಆಚಾರ್ಯ ಕಾಲೇಜ್. ಆಚಾರ್ಯ ಕಾಲೇಜಾ? ಬೆಂಗಳೂರಲ್ಲಿರೋ ಪಡ್ಡೆ ಹುಡುಗರಿಗೆಲ್ಲ ಆಚಾರ್ಯ ಕಾಲೇಜ್ ಅಂದ್ರೆ ಮೀಟ್ರ್. ಮಗ ಇದೇನ ಗೆಟಪ್? ನಾನಿಷ್ಟಿನ ನಮ್ ಕ್ಲಾಸ್ ರಶ್ಮಿನ ಮನ್ಸಲ್ಲೇ ಪ್ರೀತಿಸ್ತಾ ಇದ್ದೆ. ಇವತ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ಒಂದು ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳೋಣ ಅಂತಿದ್ದೀನಮ್ಮ. ಏನು ಐ ಲವ್ ಯು ಅಂತನಾ? ಅದು ಈ ಕಾಲೇಜಲ್ಲಿ? ಒಂದ್ಸಲ ಬೋರ್ಡ್ ನೋಡ. ನೀನಿನ್ನು ಮೊದಲನೇ ವರ್ಷ ಅಲ್ವಾ? ಆ ಆಚಾರ್ಯ ಬದುಕಿರೋವರೆಗೂ ಈ ಕಾಲೇಜ್ನಲ್ಲಿ ಅಪ್ಪಿತಪ್ಪಿ ಲವ್ ಅನ್ನೋ ವಿಷಯ ಮಾತ್ರ ಬರಬಾರ್ದು. ಈ ವಿಷಯ ಏನಾದ್ರು ಅಪ್ಪಿತಪ್ಪಿ ಅವನ್ ಕಿವಿಗೆ ಏನಾದ್ರು ಬಿದ್ರೆ ಮಗ ನಿನ್ ನೆಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡ್ಬಿಡ್ತಾನೆ. ಅವನೇ ನೀ ಕಾಲೇಜ್ ಸ್ಟೂಡೆಂಟಾ? ಎಕ್ಸ್ ಸ್ಟೂಡೆಂಟ್ ತಾನೆ? ಟಿ.ಸಿ ಕೊಟ್ಮೇಲೆ ತಾನೆ ಎಕ್ಸ್ ಸ್ಟೂಡೆಂಟ್. ಅದಕ್ಕೋಸ್ಕರ ಅವನು 3 ವರ್ಷದಿಂದ ಡಿಗ್ರಿ ಫೈನಲ್ ಇಯರ್ ಎಕ್ಸಾಮ್ ನ ಅಟೆಂಡ್ ಮಾಡ್ತಾನೆ ಇಲ್ಲ. ಅದೇನಾಗತ್ತೋ ಆಗ್ಲಿ, ನಾನು ನೋಡ್ತೀನಿ. ಅವನೇ ದೊಡ್ಡ ಹೀರೋನಾ? ನೀನ್ ಅನ್ಕೊಂಡಾಗೆ ಅವನ್ ಹೀರೋ ಅಲ್ಲ ಮಗ, ವಿಲನ್ 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 ವಿಲನ್. ಬೇಡ ಪ್ಲೀಸ್ ಬೇಡ, ಬಿಟ್ಬಿಡಿ. ಏನ್ರಿ ಟೈಮ್ ಕೇಳಕ್ ಬಂದ್ರೆ ಅಟ್ಟಿಸ್ಕೊಂಡೇ ಬರ್ತೀರಾ? ಅಯ್ಯ ನಿನ್ನ ರಸ್ತೆಲಿ ಅಷ್ಟು ಜನ ಬಿಟ್ಟು ನನ್ನೊಬ್ಬನ್ನೇ ಟೈಮ್ ಕೇಳಿದ್ಯಾ ಅಂದ್ರೆ ನೀನ್ ತಂದೆ ಅಂತ ಗೊತ್ತು ಹೇಳಲೇ. ನೋಡು ಆಚಾರಿ, ಹುಡುಗಿ ರೌಡಿಗಳು ತೊಂದರೆ ಕೊಡ್ತಾ ಇದಾರೆ. ಆಚಾರಿ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಗೊತ್ತಿಲ್ಲನಾ? ನೋಡಿ, ನೀವ್ ಅನ್ಕೊಂಡಿರಂತ ಹುಡುಗಿ ನಾನಲ್ಲ. ನೀನ್ 5 ಸೆಂಟಿಮೀಟರ್ ಬಟ್ಟೆ ಹಾಕೊಂಡಿರೋದ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ಬೇಡ ಬೇಡ, ಬಿಟ್ಬಿಡಿ ನನ್ನ. ಕೆನೆ ಹೊಡಿಯಕ್ ಮುಂಚೆ ಆಗ್ಲೇ ಶೇಪ್ ಔಟಾ? ತಗೊಳಪ್ಪ, ಹೀರೋ ಎಂಟ್ರಿ. 50 ವರ್ಷದಿಂದ ನಮ್ಮ ಸಿನಿಮಾಗಳಲ್ಲಿ ಇದ್ದೇ ಕಥೆಗಳು. ನಮ್ಮಂತ ರೌಡಿಗಳು ಇಂತ ಹುಡುಗಿಯನ್ನ ರೇಪ್ ಮಾಡಕ್ ಹೋಗೋದು, ಫೈಟ್ ಮಾಡೋದು, ಆಮೇಲೆ ಇವರೇ ಡ್ಯುಯೆಟ್ ಹಾಡಿ ಪಟಾಯಿಸ್ಕೊಂಡು ಹೋಗೋದು. ಇದೇ ತಾನೇ ನಡೆಯೋದು. ಮುಟ್ತೇನಾ? ಅಯ್ಯೋ ಟಿಂಟಿಡಿ ನನ್ ಮಕ್ಕಳ, 1 ಸ್ಪೂನ್ ಹಾಲ್ ಕುಡ್ದು 1 ಟಿನ್ ಮಾತಾಡ್ತೀರಾ? ಈ ಆಚಾರಿಗೆ ದೇವಸ್ಥಾನದಲ್ಲಿ ಪೂಜಾ ಮಾಡೋದು ಗೊತ್ತು, ತಲೆ ಕೆಟ್ರೆ ನಿಮ್ಮಂತವ್ರ ಚಟ್ಟಕ್ಕೆ ಹೊಗೆ ಹಾಕೋದು ಗೊತ್ತು. ಮುಟ್ಟ ಮುಟ್ಟಾನೆ. ಯಾಕೋ ಎಲ್ಲ ಎತ್ತಿಕ್ತಾ ಇದ್ದೀರಾ? 8 ಪಿಕ್ಚರ್ ನೋಡಿಲ್ಲ ಆಚಾರ್ಯ ನಾನು. ಎಲ್ಲಾ ಪಿಕ್ಚರ್ಲು ಕುಂಕುಮ ಎಸೆಯೋದು, ಮಾಡ್ಕೆ ಹೊಡೆಯೋದು, ಅದಕ್ಕೆ ಎಲ್ಲ ಎತ್ತಿರ್ತಾವನೆ. ಅದೆಲ್ಲ ಹಳೆ ಸಿನಿಮಾ ಕಥೆಗಳು ಕಣ. ಈ ಸಿನಿಮಾ ಸ್ಟೈಲೇ ಬೇರೆ.
ಯಾರು ಹಿಂಗ್ ವಾಚ್ದ? ಅವ್ರು ಯಾರು ಅಂತ ಅವ್ರ ಅಡ್ರೆಸ್ ಸ್ವಲ್ಪ ಕೊಡ್ತೀರಾ? ಅಮ್ಮ ತಾಯಿ, ಹುಡುಗಿಯರ್ ಅಂದ್ರೆ ಆಗಲ್ಲ, ನೋವು ಅಂದ್ರೆ ಮೊದ್ಲೇ ಆಗಲ್ಲ. ಅವ್ನ ಗಂಟೆಗೆ ಏನಾದ್ರು ಹೋದ್ರೆ ಮೆಟ್ ತಗೊಂಡು ಹೊಡಿತಾನೆ. ನಿನ್ನ ಟಚ್ ಮಾಡಿಕ್ಕೆಲ್ಲ ಹೊಡೆದಿದ್ದು ಅವ್ನ ವಸ್ತುಗಳು ಬೀಳ್ಸಿದ್. ಅಲ್ಲಿ ನೋಡ್ರು, ಏನಮ್ಮಚ್ಚ ಇದು? ಇವತ್ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೆ ರೋಸ್ ಕೊಟ್ಟು ಐ ಲವ್ ಯು ಅಂತಾರೆ. ಐ ಲವ್ ಯು. ಥ್ಯಾಂಕ್ ಯು ಕಣೋ. ಅಯ್ಯೋ ನಿನ್ನ. ಬೇಡ ಕಣೋ, ಬೇಡ ಆಚಾರಿ. ಬೇಡ ಆಚಾರಿ, ಬೇಡ ಮಾಮು. ಬೇಡ ಕಣೋ. ಸುಮ್ನೆ ಬಾಯಿ ಮುಚ್ಕೊಂಡ್ ಬರೋ. ಒಂದ್ ನಿಮಿಷ ಇರು, ಒಂದ್ ಸರ್ಪ್ರೈಸ್ ಕೊಡ್ತೀನಿ. ಓಕೆ. ನಮ್ ಕಾಲೇಜ್ ಅಲ್ಲ ಕಣೋ, ನಮ್ಮ ಮಾತು ಕೇಳಲು. ಆಚಾರಿ, ಆಚಾರಿ. ಹಲೋ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓ, ನೈಸ್ ಕಾರ್. ಕಮ್ ಆನ್, ಲೆಟ್ಸ್ ಗೋ. ನಾನೇನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅಯ್ಯೋ ನನ್ನ ಮಗನೇ, ಮೈಯಲ್ಲಿ ಅರ್ಧ ಕೆಜಿ ಮಾಂಸ ಇಲ್ಲ, ನಿನಗೆ ಲವ್ ಬೇರೆ ಕೇಡ? ಅದು ಈ ಆಚಾರಿ ಕಾಲೇಜಲ್ಲಿ. ನೀನ್ ಲವ್ ಮಾಡ್ತೀಯಾ? ಕೊಡೋ ರೋಸ್ನ, ಕೊಡೋ ರೋಸ್ನ. ನೀನೇ ಅವನ ಹತ್ರ ರೋಸ್ ಕೇಳ್ದ? ಅದು ಅವನೇ ಬಂದ್ ರೋಸ್ ಕೊಟ್ಟ. ಓಹೋ, ಇವನ್ ರೋಸ್ ಕೊಟ್ಟ ತಕ್ಷಣ ನೀನ್ ತಗೊಂಡ್ಬಿಡೋದ? ನೀನ್ ಪೋಸ್ ಕೊಟ್ಟಿರ್ತೀಯ, ಅವನು ರೋಸ್ ಕೊಟ್ಟಿರ್ತಾನೆ. ಇನ್ ಮುಂದೆ ಅಪ್ಪಿ ತಪ್ಪಿ ಕಾಲೇಜ್ ನಲ್ಲಿ ರೋಸ್ ಕೊಡಂಗಿರ್ಬಾರ್ದು. ನಡಿಯಲ್ಲೇ ನಡಿಯ. ನೀನು ಲವ್ ಕೇಳುತ್ತಾನ? ಇವನಿನ್ನು ಫಸ್ಟ್ ಇಯರ್ ಕಣೋ. ನಿನ್ ಬಗ್ಗೆ, ಈ ಕಾಲೇಜ್ ಬಗ್ಗೆ ಅವ್ನಿಗಿನ್ನೂ ಗೊತ್ತಿಲ್ಲ, ಬಿಟ್ಬಿಡು. ಏನು ಆಚಾರಿ ನೀನು? ಯಾವಾಗ ನೋಡಿದ್ರು ಹುಡುಗನ ಗೋಳ ಹೋಯ್ಕೊಂತ ಇರ್ತೀಯ? ಇಂಗ್ಲಿಷ್ ಪ್ರೊಫೆಸರ್, ನೀನೇನ್ ಶೇಕ್ಸ್ಪಿಯರ್ ಅನ್ಕೊಂಡಿದ್ಯಾ? ಓಯ್, ನನ್ಗೆ ಬುದ್ಧಿ ಹೇಳಕ್ ಬರ್ತೀಯಾ? ನಿನ್ ಕೆಲ್ಸ ಎಷ್ಟೋ ಅಷ್ಟನ್ನೇ ಮಾಡ್ಬೇಕು. ಈ ನನ್ ಕೈನಲ್ಲಿ 1 ತಿಂಗಳು ಸಂಬಳ ಕಟ್ಟಾಗತ್ತೆ. ನಿನ್ ಮಕ್ಕಳಿಗಿರೋದು ನೀನೊಬ್ನೇ ಅನ್ನ ಹಾಕೋಕೆ. ಇನ್ನೊಂದು ವಿಷಯ ನೆನಪಿರ್ಲಿ, ಇಂಗ್ಲಿಷ್ ಪಾಠ ಮಾಡೋವಾಗ ಅಪ್ಪಿ ತಪ್ಪಿ ರೋಮಿಯೋ ಜೂಲಿಯಟ್ ಅನ್ನ ಪದನ ನೀನು ಉಪಯೋಗಿಸ್ಕೊಂಡು. ನೋಡಾಚಾರಿ, ನಾನು ಈ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಒಂದ್ ಮಾತು ಹೇಳ್ತಾ ಇದ್ದೀನಿ. ಅವ್ರು ಸಂತೋಷವಾಗಿರ್ಲಿ ಬಿಡು. ಏನ್ ಸಂತೋಷವಾಗಿರ್ಬೇಕು? ನಾನೇನ್ ಈ ಕಾಲೇಜ್ ಹುಡುಗರಿಗೆ ಲವ್ ಮಾಡಿ ಮರ್ಡರ್ ಮಾಡಿ ನಾನು ಹೇಳ್ತಿದ್ದೆ? ಲವ್ ಮಾಡ್ಕೊಡ್. ಎಲ್ರಿಗೂ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಆಚಾರಿ ಬದುಕಿರೋವರೆಗೂ, ಈ ಆಚಾರಿ ಈ ಕಾಲೇಜ್ ಮುಂದೆ ಇರೋವರೆಗೂ ಯಾರು ಲವ್ ಅನ್ನೋ ಪದನ ತೆಗಿಕೊಡ್. ಅಕಸ್ಮಾತ್ ಲವ್ ಗಿವ್ ಅಂತ ಏನಾದ್ರು ಮಾಡಕ್ ಕೊಟ್ರೆ ನಾನೇನ್ ಮಾಡ್ತೀನೋ ನನ್ಗೆ ಗೊತ್ತಿರಲ್ಲ. ಅರೇ, ಏನ್ ಸರ್ ಇದು? ಇವ್ನು ಆಡೋದನ್ನ ನೋಡಿದ್ರೆ ನಾನೇ ಕಾಲೇಜ್ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಸ್ವಲ್ಪನೂ ಮರ್ಯಾದನೆ ಕೊಡಲ್ಲ ಅಂತಾನೆ. ಸರ್, ಇದ್ ಹೀಗೆ ಮುಂದುವರೆದ್ರೆ ಯಾರಾದ್ರೂ ಒಬ್ರು ಸತ್ತೇ ಸಾಯ್ತಾರೆ, ಬೇರೆ ಯಾರು ಅಲ್ಲ ಸರ್. ಇವತ್ತಾಗಿರೋಂತ ಅವಮಾನಕ್ಕೆ ಈ ಹುಡುಗಿನೇ ಸೀಮೆಣ್ಣೆ ಸುರ್ಕೊಂಡು ಸುಟ್ಕೊಂಡು ಸತ್ತೋಗ್ತಾರಷ್ಟೇ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಳ್ಬೇಡಿ. ಇದಕ್ಕೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ವಾಟ್ಸ್ ಯುವರ್ ಪ್ರಾಬ್ಲಮ್? ವಾಟರ್ ಕರೆಂಟ್ ಪ್ರಾಬ್ಲಮ್ ಅಥವಾ ವಾಚ್ಮೆನ್ ಏನಾದ್ರು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಇಲ್ಲ ಬೇರೆ ಕಾಲೇಜ್ನವರು ಇಲ್ಲಿಗೇನಾದ್ರು ಬಂದು ತೊಂದರೆ ಕೊಡ್ತಾ ಇದಾರ? ಬೇರೆ ಕಾಲೇಜವರಿಂದ ನಮ್ ಪ್ರಾಬ್ಲಮ್ ಆಗ್ತಾ ಇಲ್ಲ ಸರ್. ಆ ತರ ಪ್ರಾಬ್ಲಮ್ ಇದ್ದಿದ್ರೆ ನಾವೇ ಬಗೆಹರಿಸ್ಕೊಂಡ್ಬಿಡ್ತಾ ಇದ್ವಿ. ಆದ್ರೆ ನಮ್ ಕಾಲೇಜ್ ಅವರಿಂದ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಈಗ ತೊಂದರೆ ಕೊಡ್ತಿರೋರು ಬೇರೆ ಯಾರು ಅಲ್ಲ ಸರ್, ನಮ್ ಕಾಲೇಜಲ್ಲಿ ಓದ್ತಿರೋ ಆಚಾರಿ. ಸಾಲದಕ್ಕೆ ಕಾಲೇಜ್ ಮುಂದೆ ಜಾಗ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ರಿ. ಯಾಕೆ? ಇಡೀ ಕಾಲೇಜಲ್ಲಿ ಅವನ್ ಕೊಡೋ ಹಿಂಸೆನ ತಡ್ಕೊಳಕ್ ಆಗ್ತಿಲ್ಲ. ಬೇರೆ ಕಾಲೇಜ್ ಹುಡುಗರು ನಮ್ ಕಾಲೇಜಿಗೆ ಬರೋ ಹಾಗೆ ಇಲ್ಲ. ನಮ್ ಕಾಲೇಜಲ್ಲಿ ಹುಡುಗ ಹುಡುಗಿರು ಪ್ರೀತಿಯಿಂದ ಮಾತಾಡೋ ಹಾಗೆ ಇಲ್ಲ. ಅವನ್ ಯೋಗ್ಯತೆಗೆ 3 ವರ್ಷ ಆದ್ರೂ ಫೈನಲ್ ಇಯರ್ ಓದಿ ಪಾಸ್ ಮಾಡಕ್ ಆಗ್ತಿಲ್ಲ. ನೀವು ತಿಳ್ಕೊಂಡ ಹಾಗೆ ಅವನ್ ಡಲ್ ಸ್ಟೂಡೆಂಟ್ ಅಲ್ಲ, ಇಡೀ ಕಾಲೇಜ್ಗೆ ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದ. ಅಂತ ಒಬ್ಬ ಸ್ಟೂಡೆಂಟ್ ಈಗ ಡಲ್ ಆಗಿದ್ದಾನೆ ಅಂದ್ರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ. ಅವನನ್ನ ನಮ್ಮ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಅನ್ಸುತ್ತೆ. ಒಳ್ಳೆ ರೌಡಿ ತರ ಬಿಹೇವ್ ಮಾಡ್ತಾನೆ. ಸ್ಟಾಪ್ ಇಟ್. ಇನ್ನೊಂದ್ಸಲ ಒಂದ್ ವಿಷಯ ತಗೊಂಡ್ ಬರ್ಬೇಡಿ. ಒಂದಲ್ಲ ಒಂದಿನ ಎಂಥ ರೌಡಿ ಕೂಡ ಬದಲಾಗ್ತಾನೆ. ನೀವೆಲ್ಲ ಬರ್ತಿದ್ದೀರಾ ಅಂತ ನನಗೆ ಮೊದಲೇ ಫೋನ್ ಬಂದಿತ್ತು.
ಡಿಯರ್ ಸ್ಟೂಡೆಂಟ್, ಇವತ್ತಿನ ಪಾಠ ಏನು ಅಂದ್ರೆ ಓಯ್ ಹಿಂದೆ ಹೋಗ್ರೋ. ಏನ್ ಸರ್ ಇದು? ಬನ್ನಿ ಅಮ್ಮವ್ರೆ. ಮಚ್ಚ ಇವ್ನೇ ಅವನು ನಮ್ ಕಾಲೇಜಿಗೆ ಬಂದು ನಮ್ಗೆ ರೋಪ್ ಆಗ್ತವನೆ. ಯಾರೇ ಇವರು? ಏಯ್ ಎಲ್ಲಾರು ಸರಿಯಾಗಿ ಕೇಳಿಸ್ಕೊಂಡ್ರು. ನಮ್ಮಮ್ಮ ಅವ್ರಿಗೆ ಯಾರಾದ್ರೂ ಏನಾದ್ರೂ ತೊಂದ್ರೆ ಗಿಂದ್ರೆ ಕೊಡೋದೇನಾದ್ರೂ ಮಾಡಿದ್ರೆ ಅವ್ರವ್ರ ಅಪ್ಪ ಅಮ್ಮನಿಗೆ ಹುಟ್ಲಿಲ್ಲ ಅನ್ಸ್ಬಿಡ್ತೇನೆ. ಅಮ್ಮರೇ ಹೊರಗಡೆ ಕಾಯ್ತಾ ಇರ್ತೀವಿ, ಹಾಸ್ಟೆಲ್ ನಾವೇ ಕರ್ಕೊಂಡು ಹೋಗ್ತೀವಿ. ನಿಮ್ ಕೈ ಮುಗಿತೀನಿ, ನಾನೇ ಹೋಗ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗಿ ಪ್ಲೀಸ್. ಏನ್ರಿ ಪ್ರಿನ್ಸಿಪಾಲ್ ರೇ? ನೀವೇನು ವರಿ ಮಾಡಬೇಡಿ, ನಾನು ವಾಚ್ಮನ್ ಜೊತೆ ಅಮ್ಮವ್ರನ್ನ ಜೋಪಾನ ಕಳ್ಸಿಕೊಡ್ತೀನಿ. ಬರ್ತೀವಿ. ಹೋಗಿ. ಏನ್ರಿ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? ಹಾ ಬರ್ತಾರೆ ಇನ್ನೇನು ಒಂದೇ ನಿಮಿಷ ಬಂದೇ ಬಿಟ್ರು. ಸರ್ವರಿಗೂ ನನ್ನ ಪ್ರಣಾಮಗಳು. ನೀವು ಅಸೆಂಬ್ಲಿ ಮೆಂಬರಾ? ಅಲ್ಲ. ಹಾಗಾದ್ರೆ ಕೌನ್ಸಿಲರಾ? ನೋ ನೋ ನೋ. ಜಂಗ್ಲಿ ಜಗ್ಗ ಅವರೇ, ಮತ್ತೆ ನೀವೇನ್ ಹೇಳಿ? ಕಾರ್ಪೊರೇಟರ್ ಮುಂದೆ ಆಗ್ಬೇಕಾಗಿರೋನು. ನೀವು ಕಾರ್ಪೊರೇಟ್ ಆಗ್ಬೇಕು ಅಂತ ಇದ್ದೀರಲ್ಲ, ದೇಶ ಸೇವೆ ಏನಾದ್ರು ಮಾಡಿದ್ದೀರಾ? ನಮಸ್ಕಾರಪ್ಪ. 4 ವರ್ಷದಿಂದ ಮಿನಿಸ್ಟ್ರು ಮೇಯರು ಮಾಡದೇ ಇದ್ದದನ್ನ ನೀವು ಒಂದೇ ವರ್ಷದಲ್ಲಿ ಮಾಡಿ ತೋರಿಸ್ಬಿಟ್ರಿ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಪ್ಪ. ಸ್ವಾಮಿ, ನಿಮ್ಮಿಂದ ನನಗ್ ಸಹಾಯ ಆಯ್ತು. ಏನ್ ಸರ್ ಇದು? ಬೇರೆ ಆಗಿರೋ ಗಂಡ ಹೆಂಡತಿನ ಒಂದು ಮಾಡಿ ಅಷ್ಟೇ ಅಲ್ವಾ ತಾಯಿ? ಹೌದೌದು ಸ್ವಾಮಿ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಉಪಕಾರ ಆಯ್ತು ಸರ್. ತಗೊಳ್ಳಿ ಸರ್. ಏನ್ ಚೆನ್ನಾಗಿದೆ. ಇದನ್ನ ಬೇರೆ ಕಾರ್ಪೊರೇಟ್ರು ಮಾಡ್ಲಿಲ್ವಾ? ಇಂಥ ಕೆಲ್ಸನ ಬೇರೆ ಕಾರ್ಪೊರೇಟರ್ ಮಾಡೋ ತರ ಇದ್ದಿದ್ರೆ ಜನ ಯಾಕೆ ನನ್ನ ಹತ್ರ ಬರ್ತಿದ್ರು? ಮಿಸ್ಟರ್ ಜಂಗ್ಲಿ ಜಗ್ ಅವ್ರೆ, ನಿಮಗಿರೋ ಕೆಪಾಸಿಟಿಗೆ, ನಿಮಗಿರೋ ಪವರ್ಗೆ ನೀವು ಕಾರ್ಪೊರೇಟರ್ ಏನು MLA ಆಗ್ಬೋದಿತ್ತಲ್ಲ? ನೋಡಿ, ಇದೆಲ್ಲ ಒಂದೊಂದ್ ಸ್ಟೆಪ್ ಆಗಿ ಮೇಲ್ ಬರ್ಬೇಕು. ಮೊದಲು ಕಾರ್ಪೊರೇಟರ್, ಆಮೇಲೆ MLA, ಆಮೇಲೆ CM, ನಾಳೆ ದೇಶಕ್ಕೆ PM. ನೋಡಿ, ಇದೆಲ್ಲ ನಾಳೆ ಬೆಳಿಗ್ಗೆ ಪೇಪರ್ ಅಲ್ಲಿ ಬರುತ್ತೆ ತಾನೆ? ಸತ್ಯವನ್ನೇ ಬರೆಯೋದು ನಮ್ ಕೆಲ್ಸ. ನಾವಿನ್ ಬರ್ತೀವಿ. ಏಯ್, ಅರ್ಧ ಗಂಟೆ ಅಂತ ಕರ್ಕೊಂಡ್ಬಂದು 1 ಗಂಟೆ ಕೂರ್ಸ್ಕೊಂಡಿದ್ಯಲ್ಲ, ಜೂನಿಯರ್ ಆರ್ಟಿಸ್ಟ್ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಮಾರೋಣ ಮೇರೆ ಕಡೆ ಮಾಡ್ತೀನಿ ನಿಮ್ಗೆ. ಯಾರಾದ್ರು ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಡ್ಬಂದ್ರು? ನೀನು ಒದೆ ತಿಂದಿರೋದು ಮುಖ್ಯ ಅಲ್ಲ, ನಾಳೆ ಈ ವಿಷಯ ಪೇಪರ್ ಅಲ್ಲಿ ಬರುತ್ತಲ್ಲ ಅದು ಮುಖ್ಯ. ಹೌದಾ? ನಿಮ್ ಹೆಸರೇನು? ರಂಗಪ್ಪ ಅಂತ ಅಮ್ಮ ಅವ್ರೆ. ಏನಾದ್ರು ಆಯ್ತು ಅಮ್ಮ ಅವ್ರೆ? ಎದ್ದೇಳಿ ಅಮ್ಮ ಅವ್ರೆ, ಎದ್ದೇಳಿ ಅಮ್ಮ ಅವ್ರೆ, ಬನ್ನಿ, ಎದ್ದೇಳಿ ಅಮ್ಮ ಅವ್ರೆ, ಬನ್ನಿ. ಏನಾದ್ರು ಆಯ್ತಮ್ಮ ಅವ್ರೆ? ನೋವಾಯ್ತಮ್ಮ ಅವ್ರೆ? ಲವ್ ಇವ್ರ ಕಡೆ ದೊಡ್ಡ ರೌಡಿಗಳು ಕಣೋ, ಅವ್ರಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನಿನ್ನ ಸಿಗದ್ ಬಿಡ್ತಾರ ಕಣೋ. ಇವಾಗಲ್ಲ MTV ನನ್ನ ನಂಬ್ಕೊಂಡ್ 3 ಜನ ಹೆಂಡ್ತಿರೋರ್ ಗೊತ್ತಾ? ಓ, ಏನ್ ಪುರಾಣ ಹೇಳಕ್ ಬಂದ್ಬಿಟ್ಟ ಇಲ್ಲಿ. ಏನ್ ಎಂತ ಕೆಲಸ ಆಗೋಗ್ಬಿಡ್ತಮ್ಮ ಅವ್ರೆ? ಇಲ್ಲ ರಂಗಪ್ಪ, ನಂಗೇನು ಆಗಿಲ್ಲ. ನನ್ ಮಾತ್ ಕೇಳಿ. ಇಲ್ಲ ಅಮ್ಮ ಅವ್ರೆ, ರಕ್ತ ಬೇರೆ ಸುರಿತಾ ಐತೆ. ಈ ಬೀದಿಲ್ ಜನಗಳು ಬೇರೆ ಓಡಾಡೋದು ಇಲ್ಲ, ಇಲ್ಲೆಲ್ಲೂ ಆಸ್ಪತ್ರೆನೂ ಹತ್ತಿರದಲ್ಲಿಲ್ಲ. ಪರವಾಗಿಲ್ಲ ರಂಗಪ್ಪ, ನಡ್ಕೊಂಡೆ ಹೋಗೋಣ. ಆಗ್ಲೇ ಬನ್ನಿ ಹೋಗೋಣ.
ಓ ನಮ್ಮ ಆಚಾರಿ ಆಚಾರ್ಯ ಬಾಯಿಲಿ ಏನಯ್ಯ ಕೂಗಾಕಿದ್ದು? ನಿನ್ನಿಂದ ನನ್ಗೊಂದು ಉಪಕಾರ ಆಗ್ಬೇಕು ಆಚಾರ್ಯ. ಅದೇನು ಅಂತ ಹೇಳು. ಈ ಮಗುನ ಆಟೋದಲ್ಲಿ ಕರ್ಕೊಂಡ್ ಬರ್ಬೇಕಾದ್ರೆ ಬಿದ್ದೋಗ್ಬಿಟ್ಟು ಈ ಮಗುಗೆ ಏಟ್ ಬಿದ್ಬಿಟ್ಟೈತೆ. ಇವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಆಚಾರ್ಯ. ಏ ರಂಗಯ್ಯ, ನನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತು ತಾನೆ. ಇದೊಂದು ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ನಿನ್ ಕೈ ಮುಗಿತೀನಿ ಕಣ, ನಿಮ್ಮ ಅಜ್ಜಿ ಮೇಲೆ ಆಣ ಕಣ. ಮಾತಕ್ ಮುಂಚೆ ಆ ಮುತ್ಕಿನ ಇಟ್ಕೊಂಡು ನನ್ ಬ್ಲಾಕ್ ಮೇಲ್ ಮಾಡ್ತಿರಲ್ಲಯ್ಯ. ಏ ಮುತ್ಕೆ, ಇವತ್ ಸಾಯಂಕಾಲ ಐತೆ ಇರು ನಿನ್ಗೆ. ಕತ್ತೀನಿ ಕಣಯ್ಯ. ಆಚಾರಿ ಬೇಡ ಕಣಯ್ಯ, ನನ್ ಕೆಲ್ಸ ಹೋಗ್ಬಿಡ್ತದ ಕಣಯ್ಯ, ಆಗಲ್ಲ ಅನ್ಬೇಡಯ್ಯ. ಏ ರಂಗಯ್ಯ, ಈ ಡೌಗಿ ಏನು ಬೇಡ, ಅವಳು ಸುಮ್ನೆ ಕೂತ್ಕೊಂಡ ಕೇಳು. ನಡೀರಿ ಅಮ್ಮ ಅವ್ರೆ, ಕೂತ್ಕೊಳ್ಳಿ ಅಮ್ಮ ಅವ್ರೆ. ಮತ್ತೇನಪ್ಪ ಆಚಾರ್ಯ? ಏಯ್ ರಂಗಜ್ಜ, ಈ ಕುತ್ಕೊಂಡಾಗ ಬ್ರೇಕ್ ಹಾಕಿದಾಗ ಟಂಕ್ಲಾ ಕೊಡೋದು, ಅಡ್ಜಸ್ಟ್ ಮಾಡ್ಕೊಳೋದು ಇವ್ಯಾವ್ದು ನಮ್ಗೆ ಆಗಲ್ಲ. ಅವಳನ್ನ ಹಿಂದೆ ತಿರ್ಕೊಂಡ್ ಕುತ್ಕೊಂಡ ಕೇಳಯ್ಯ. ಆಚಾರ್ಯ ಆಚಾರ್ಯ, ಹೇಳ್ದಷ್ಟ್ ಮಾಡಯ್ಯ. ಬನ್ನಿ, ಹಿಂಗ್ ತಿರ್ಕೊಂಡ್ ಕೂತ್ಕೊಳ್ಳಿ, ಹಿಂಗ್ ತಿರ್ಕೊಳ್ಳಿ. ನಿಧಾನ ನಿಧಾನ ಆಚಾರ್ಯ, ಹುಷಾರು. ಹೇಳು ಭಾಷಾ, ದುಡ್ಡು ನೆನ್ನೆನೆ ಕೊಡ್ತೀನಿ ಅಂತ ಹೇಳ್ದಲ್ಲ ಭಾಷಾ. ಡಾಕ್ಟರ್, ಒಂದ್ ಚಿಕ್ಕ ಆಕ್ಸಿಡೆಂಟ್ ಆಗಿ ಕೈಗೆ ಮತ್ತೆ ತಲೆಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ, ಸ್ವಲ್ಪ ನೋಡ್ತೀರಾ? ನೋಡು ಭಾಷಾ, ದುಡ್ಡು ಬೇಕಾಗಿರೋದು ನನ್ ಜೀವನಕ್ಕಲ್ಲ, ನನ್ ಸ್ನೇಹಿತನಿಗೋಸ್ಕರ ಕಷ್ಟ ಪಡ್ತಿರೋದು. ನೋಡಮ್ಮ, ಇಂಜೆಕ್ಷನ್ ಕೊಟ್ಟಿದ್ದೀನಂತ ಮಾತ್ರೆ ತಗೊಳ್ಳೋದು ನೆಗ್ಲೆಕ್ಟ್ ಮಾಡಬಾರದು. ಈ ಮಾತ್ರೆ ಸರಿಯಾಗಿ ತಗೊಳ್ಳಿಲ್ಲ ಅಂದ್ರೆ ಸೆಪ್ಟಿಕ್ ಆಗುತ್ತೆ. ಯಾಕೋ ಈ ಹುಡುಗಿ ಮಾತಾಡ್ತಾ ಇಲ್ಲ? ಈ ಹುಡುಗಿ ಜೊತೆಗೆ ಯಾರು ಬಂದಿಲ್ವೇನೋ? ಇವರು ಆಚೆ ಕಡೆ ನಿಂತಿದ್ದಾನೆ. ಮುಟ್ಟಾಳ ಹೊರಗಡೆ ಏನ್ ಮಾಡ್ತಾ ಇದ್ದಾನೆ? ನಡಿಯಮ್ಮ ಹೋಗೋಣ. ಭಾಷಾ, ಆಚಾರ್ಯ ಹತ್ರ ಹುಡುಗಾಟ ಆಡ್ಬೇಡ. ನೀನೇನ್ ಮಾಡ್ತೀವೋ ನನಗ್ ಗೊತ್ತಿಲ್ಲ, ನನಗೆ ದುಡ್ಡು ಬೇಕು. ನಿನ್ ಕತೆ ಬೇಡ, ಹೇಳ್ದಷ್ಟು ಮಾಡಲ್ಲ. ನೀನ್ ಎಲ್ಲಿದೆಯೋ ನನಗ್ ಗೊತ್ತಿಲ್ಲ, ನನಗ್ ದುಡ್ಡು ಬೇಕು. ಹಲೋ, ನಿಮ್ಮ ಲವ್ವರ್ನ ಕರ್ಕೊಂಡು ಹೋಗಲ್ವಾ? ಲವ್ವರ? ಅವ್ರನ್ನ ಬಿಟ್ಬಿಡಿ, ಅವ್ರದ್ದೇನು ತಪ್ಪಿಲ್ಲ. ದಯವಿಟ್ಟು ನನ್ನ ನೆಮ್ಮದಿ ಆಗಿರೋದು ಬಿಟ್ಬಿಡಿ. ಪ್ಲೀಸ್ ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್. ಗೆಟ್ ಔಟ್ ಐ ಸೇ. ಅಮ್ಮ ಅವ್ರು ಹೇಳಿದ್ರು ಅಂತ ನೀನ್ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಾರಿ ಅಮ್ಮ ಅವ್ರ ಮನೆಗೆ ಒಂದು ರಕ್ತ ಬಂದು ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ. ಹಲೋ, ಹಾ, ವಾಚ್ಮನ್ ವಿಚಾರಿಸಿದಾಯ್ತು. ರಂಗಪ್ಪ, ಕ್ಷಮಿಸ್ಬಿಡಿ, ನನ್ನಿಂದ ನಿಮಗೆ ಇದನ್ನೆಲ್ಲ ನೋಡೋ ಹಾಗಾಯ್ತು. ಪರವಾಗಿಲ್ಲ ಬಿಡ್ರಮ್ಮ, ನನ್ನ ಹಣೆ ಬರ ಚೆನ್ನ ಇಲ್ದೇ ಇರುವಾಗ ನೀವೇನ್ ಮಾಡಕ್ಕಾಗುತ್ತೆ? ನಾನು ಬರ್ತೀನಮ್ಮ. ಯಾರೇ ಇವರೆಲ್ಲ? ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಹಾಗಾದ್ರೆ ನಿನ್ನ ಮಮ್ಮಿ ಡ್ಯಾಡಿ? ನನಗೂ ಮಮ್ಮಿ ಡ್ಯಾಡಿ ಅನ್ಬೇಕನ್ನೋ ಆಸೆ ಇದೆ, ಆದ್ರೆ ಅವ್ರು ನನ್ಗೆ ಇಲ್ವಲ್ಲ. ನೋಡು, ಮಮ್ಮಿ ಡ್ಯಾಡಿ ಅನ್ನೋ ಫೀಲಿಂಗ್ಸೇ ಇಲ್ಲ. ಓಕೆ, ಡೋಂಟ್ ಕ್ರೈ. ಇನ್ಮೇಲೆ ನಾನು ಇವಳು ಇಬ್ರು ನಿನ್ ಫ್ರೆಂಡ್ಸ್. ಓಕೆ, ಚಿಯರ್ ಅಪ್. ಥ್ಯಾಂಕ್ ಯು. ಕೇಳಲೇ ದಡಿಯಾ, ನಾನು ಪ್ರೇಮಲೋಕ ಸಿನಿಮಾ ನೋಡಿದೀನಿ, ರಣಧೀರ ಸಿನಿಮಾನೂ ನೋಡಿದೀನಿ, ಇನ್ನು ಎಂತೆಂತೆಂತ ಲವ್ ಸ್ಟೋರಿ ಸಿನಿಮಾನೆಲ್ಲ ನೋಡಿದೀನಿ. ಆದ್ರೆ ಇಲ್ಲಿ ಕೇಳಲೇ, ಈ 50 ಗ್ರಾಮ್ ಹೃದಯ ಇದೆಯಲ್ಲ, ಅದು ಯಾರ್ ಕಂಟ್ರೋಲ್ಗೂ ಸಿಗಲ್ಲ ಮಚ್ಚೆ. ಫಾರ್ ಎಕ್ಸಾಂಪಲ್, ನಮ್ಮ ಆಚಾರ್ಯ ತಗೊಳಪ್ಪ. ಇಷ್ಟು ದಿನ ಆದ್ರೂ ಇವ್ನ್ ಯಾವ್ದಾದ್ರು ಹುಡುಗಿನ ತಲೆ ಹಾಕಿ ನೋಡಿದಾನ? ಇಲ್ಲ. ಯಾಕೆ ಹೇಳು? ಪವರ್. ಆದ್ರೆ ನಿನ್ನೇನಾಯ್ತು? ಆ ಪವರೇ ಡೌನ್ ಆಗೋಯ್ತು. ಉರಾಯಿಸ್ಬೇಡಮ್ಮ. ನೀನೇನ್ ಮಾಡ್ತೀಯ ಹೇಳು? ರಂಗಜ್ಜ ಅಜ್ಜಿ ಹಣೆ ಇಟ್ಟ, ಇವನು ಹುಡುಗಿನ ಕರ್ಕೊಂಡು ಹೋಗಿ ಬಿಟ್ಟ. ಮಚ್ಚ,
ನಿಂದೇನು ತಪ್ಪಿಲ್ಲ ಮಗ. ಆದ್ರೆ ಆ ಹುಡ್ಗಿನ್ ಕೂರ್ಸ್ಕೊಂಡು ಹೋದ್ಯಲ್ಲ, ನೀನ್ ಆ ಹುಡ್ಗಿನ್ ಕೂರ್ಸ್ಕೊಂಡು ಹೋದ್ರು ನಿನ್ನ 50 ಗ್ರಾಮ್ ನಿನ್ ಕಂಟ್ರೋಲ್ ಇರ್ತಿದ್ದಾನೆ. ನಾನ್ ಹೇಳಿದ್ರೆ ನಂಬ್ಲಿಲ್ವಲ್ರು? ಅಲ್ಲಿ ನೋಡ್ರು ಇವಾಗ ಅವಳು ಬಂದಿದ್ದಾಳ್ ಕಣ್ರು. ಗುರು, ಇದ್ರ ಮುಂದೆ ಯಾವ ಪವರ್ ಇಲ್ಲ ಗುರು. ಸುಮ್ನೆ ಇರೋ ತಗಡು ನನ್ನ ಮಕ್ಕಳ. ಏನೇ ನಿಂದು? ಏನೇ ಬೇಕು ನಿನ್ಗೆ? ತಕೊಂಡೋಗ್ ಬಿಟ್ಟ ತಕ್ಷಣ ಆಗ್ಲಿಲ್ಲವಾ? ಒಂದು ಸ್ವಲ್ಪ ಹುಡುಗರು ಹೆಲ್ಪ್ ಮಾಡಿದ್ರೆ ಲವ್. ಏಯ್, ಈ ಹುಡುಗಿರ ಬುದ್ಧಿನೇ ಅಷ್ಟು. ಈ ಪ್ರೀತಿ ಅನ್ನೋ ಪದಕ್ಕೆ ಇಡೀ ಭೂಮಿ ಮೇಲೆ ವಿರೋಧಿ ಅಂತಿದ್ರೆ ಅವನು ಒಬ್ಬನೇ, ಅದು ಈ ಆಚಾರಿ. ಕಳ್ಸ್ಕೊಳೆ, ಕಳ್ಸ್ಕೊಳೆ, ಕಳ್ಸ್ಕೊಳೆ. ಆಚಾರಿ ಪಾಪ ಕಣ್ಣಲ್ಲಿ ನೀರ್ ಆಗ್ತಿದೆ. ಅದಕ್ಕೆ ನಾನೇನೋ ಮಾಡ್ಬೇಕು? ಹೋಗಿ ಆಚಾರ್ಯ ಕೈ ಸಿಗಾಕೊಂಡಿದ್ದಾಳೆ. ಅಷ್ಟೇ ಬಿಡೆ, ಅಷ್ಟೇ. ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲನೆ, ಹೇಳ್ತಿರೋದು ನಿನಗೇನೆ. ಕಳ್ಸ್ಕೊಳೆ, ಕಳ್ಸ್ಕೊಳೆ. ನನಗೆ ಡಾಕ್ಟರ್ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಬೇಕು, ಅದಕ್ಕೆ ಬಂದೆ. ಏನೋ ಪ್ರಿಸ್ಕ್ರಿಪ್ಷನ್? ಆಯಾ ಕಳ್ಸ್ಕೊಳಲೆ. ಪ್ರಿಸ್ಕ್ರಿಪ್ಷನ್ ಕೇಳಕ್ ಹೋಗಿದ್ಯಲ್ಲ, ನಿನಗ್ ಬುದ್ಧಿಗಿದ್ದಿ ಇದೆಯಾ? ನನಗೇನೆ ಗೊತ್ತು ಅವ್ನ ಆತರ ಬಿಹೇವ್ ಮಾಡ್ತಾನೆ ಅಂತ. ಅಮ್ಮ ತಾಯಿ, ನಿನಗ್ ಗೊತ್ತಿಲ್ಲ, ಅವನೊಬ್ಬ ದೊಡ್ಡ ರಾಕ್ಷಸ ಇದ್ದ ಹಾಗೆ. ಹುಡುಗಿ ನೆರಳು ಬಿದ್ರೆ ಸಾಕು, ಆಕಾಶ ತಲೆ ಮೇಲೆ ಬಿದ್ದವರಾಗ ಆಡ್ತಾನೆ. ನಮ್ ಕಾಲೇಜ್ ಹುಡುಗಿರ್ಗೆ ಲವ್ ಮಾಡೋರ್ಗೆ ಡೇರ್ ಅಂಡ್ ಡೆವಿಲ್ ಇದ್ದಂಗೆ. ನೋಡ್ರೆ, ಅವ್ನ್ ಆಡ್ತಾ ಇರೋದ್ ನೋಡಿದ್ರೆ ಅವನ್ಗೆ ಅಂತ ಇಂತ ಸಾವು ಬರೋದಿಲ್ಲ. ಎಲ್ಲರೂ ದೇವ್ರ ಹತ್ರ, ದೇವ್ರೆ ನನಗ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋ ಹಾಗೆ ಮಾಡಪ್ಪ, ಒಳ್ಳೆ ಜಾಬ್ ಸಿಗೋ ಹಾಗೆ ಮಾಡಪ್ಪ, ಹಾಗೆ ಹೀಗೆ ಅಂತ ಬೇಡ್ಕೊಂಡ್ರೆ ನಮ್ ಕಾಲೇಜ್ ನಲ್ಲಿ ಇರೋರೆಲ್ಲ ಅವ್ನ ಎಗದ್ ಬಿದ್ದು ಸತ್ರೆ ಸಾಕು, ನಮ್ಗೆಲ್ಲರಿಗೂ ಹಾಲ್ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ಬೇಡ್ಕೋತಾರೆ. ನೋಡ್ರೆ, ಅವನ್ ಹೇಗ್ ಸಾಯ್ತಾನೆ ಅಂದ್ರೆ ನರಳಿ ನರಳಿ ಸಾಯ್ತಾನೆ. ಏನಾಯ್ತವ? ಆಚಾರ್ಯ ಮಾತಾಡೋ, ಆಚಾರ್ಯ ಮಾತಾಡೋ, ಮಾತಾಡೋ, ಮಾತಾಡೋ. ನಾನ್ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಪ್ಪ. ಮಾತಾಡೋ, ನನ್ ಪ್ರಾಣ ತೆಗಿಬೇಡ. ಮಾತಾಡಪ್ಪ, ಮಾತಾಡಪ್ಪ ಆಚಾರ್ಯ, ಮಾತಾಡೋ. ಎದ್ದೇಳೋ ಮಗ, ಹೇಳೋ ಮಗ. ಏನೋ ಆಚಾರ್ಯ ಇದು, ಯಾಕೋ ಹಿಂಗ್ ಮಾಡ್ಬಿಟ್ಟೆ? ನಾನು ಸಾಯಿಸ್ಬೇಕು ಅನ್ಕೊಂಡಿದ್ಯೇನೋ? ಸುಮ್ನೆ ಮುದ್ಕಿ, ಈ ಹೆಣ್ಣು ಮಕ್ಕಳಿಗೆ ಹೃದಯನೇ ಇರಲ್ಲ, ಅದಕ್ಕೆ ನಿನ್ನ ಸುಮ್ನೆ ಚೆಕ್ ಮಾಡ್ದೆ. ನೀನ್ ಹಂಗಲ್ಲ, ಆಕ್ಚುಲ್ ಆಗಿ ನೀನ್ ಗಂಡ್ಸು. ಅವನಲ್ಲ ದೇವ್ರು, ಅವನ್ ತಪ್ಪು ಮಾಡವನೆ. ಏನೋ ನಿನ್ ಮೂರ್ಖತನ. ಹೋಗೋ, ನಾನ್ ನಿನ್ ಹತ್ರ ಮಾತಾಡಕ್ಕಿಲ್ಲ. ನೀನ್ ನನ್ ಮೊಮ್ಮಗನೇ ಅಲ್ಲ. ಮುದ್ಕೆ ಮುದ್ಕೆ ಮುದ್ಕೆ, ನೀನು ನನ್ನ ಹಾರ್ಟ್ ಟಚ್ ಮಾಡ್ತಿದೀಯಾ. ಬೋಲೆ ಅಜ್ಜಿ ನೀನು. ಅದಿರ್ಲಿ, ಹೊಟ್ಟೆಗೇನಾದ್ರು ಮಾಡಿದೀಯಾ? ನೋಡು, ನಂದೊಂದ್ ಕೆಲ್ಸ ಮಾಡ್ಕೊಡ್ತೀನಿ ಅಂತಂದ್ರೆ ನಾನ್ ನಿನಗ್ ಊಟಕ್ ಕೊಡ್ತೀನಿ. ಅದೇನು ಅಂತ ಹೇಳಮ್ಮ. ನೋಡು, ದೇವಸ್ಥಾನಕ್ ಹೋಗಿ ಪೂಜಾರಿಗೆ ಅಭಿಷೇಕದ ಲೀಸ್ಟ್ ಕೊಟ್ ಬಾ. ನನ್ನನ್ನ ಅಲ್ಗೋಗಂತೀಯಾ? ಅವನೇ ಅಲ್ವೇನೋ ನಮ್ಮನ್ ರಕ್ಷಣೆ ಮಾಡೋನು. ಸಾಗಳಪ್ಪ, ಸಾಯಂಕಾಲ ಆದ್ರೆ ಪೂಜಾರಿ ಬೀಗ ಹಾಕಿ ಎತ್ಕೊಂಡ್ ಹೋಗ್ತಾನೆ. ಅವನೇ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ, ಇನ್ ನಮ್ಮಿಬ್ಬರನ್ನು ರಕ್ಷಣೆ ಮಾಡ್ತಾನ. ಹೊಡಿದ್ಯಪ್ಪ, ಹೊಡಿ, ಹೊಡಿಯೋ ಕಂದ. ನಿನಗ್ ತೃಪ್ತಿ ಆಗೋವರೆಗೂ ಹೊಡಿ. ಅದ್ರಿಂದ ನಿನಗ್ ಸಂತೋಷ ಅಂದ್ರೆ ಹೊಡಿಯೋ ಮಗ. ಚಿಕ್ಕವನಿದ್ದಾಗ ಕಾಲಲ್ಲಿ ಹೊಡಿತಾ ಇದ್ದೆ, ಈ ಕೈಯಾಗ ಹೊಡಿತೀಯ. ನೀನು ಇದನ್ನ ಇಟ್ಕೊಂಡು ಇಲ್ಲಿ ಶೇಕ್ ಮಾಡ್ತೀಯ? ಆಗಲ್ಲ ಮಾಮತಿ, ಆಗಲ್ಲ. ಸರಿ, ಯಾವಾಗಂತ ಹೇಳಮ್ಮ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀಯಾ? ಅಷ್ಟೇ ತಾನೇ? ಹೋದ್ರೆ ಆಯ್ತು. ನೋಡಪ್ಪ, ಆಚಾರ್ಯ ಸಾವಾಸ ಗೊತ್ತು ತಾನೆ, ಸುಮ್ನೆ ಕಾಸು ಕೊಟ್ಬಿಡ್ ಗುರು. ಗುರು ಭಾಷೆ ಹೇಳ್ದ ಗುರು, ಇವತ್ತು ದುಡ್ಡು ಕೊಟ್ಬಿಡ್ತಾನಂತೆ. ಅಲ್ಲೇ ಇವ್ರು ಪತ್ತೆನೇ ಇಲ್ಲ. ಲೋ ಮಚ್ಚ, ಅಲ್ಲಿ ಬರ್ತಾವ್ ನೋಡು. ಹಲೋ ಮಚ್ಚ, ಮಾಮ, ಪೂಜಾರಿ ಎಲ್ಲೋರು? ಅಲ್ಲೇ ಇದಾರ ನೋಡಲ್ಲ. ಈಗ ಹೋದ್ರೆ ಲೇಟ್ ಆಗತ್ತೆ, ಹಾಗೆ ಹೋಗಲ್ಲ. ಬೇಡ ಮಾಮ, ನಾನ್ ಎಂಟ್ರಿ ಕೊಡೋದು, ಯಾವ್ದಾದ್ರೂ ಹುಡುಗಿ ಅರ್ಕೆ ಕಟ್ಕೊಂಡು ಹೆಜ್ಜೆ ನಮಸ್ಕಾರ ಅಂತ ಹಾಕೊಂಡ್ ಬರೋದು, ಸ್ಲೋ ಮೋಷನ್ ಅಲ್ಲಿ ಟಚ್ ಮಾಡೋದು, ಹಳೇ ಸಿನಿಮಾ ತರ ಲವ್ ಬಿಲ್ಡಪ್ ಆಗೋದು. ಮೊದಲೇ ನನ್ಗೂ ಲವ್ಗೂ ಆಗಲ್ಲ. ಲವ್ ಸುಮ್ನೆ ನಿಂತ್ಕೊಡ್ರಲ್ಲ. ಇವನೇ ಎಲ್ಲ ಊಹಿಸ್ಕೊಂಡ್ಬಿಡ್ತಾನ ಕಣ, ತಲೆ ತಿನ್ಬೇಡ, ಹಾಗೆ ಹೋಗ್ಬಿಟ್ಟು ಬಾರಲ್ಲ.
ಅಯ್ಯೋ ನಿನ್ನ ಮತ್ತ್ಯಾಕೋ ನಿಂತ್ಕೊಂಡ? ಪೂಜಾರೆ ಪೂಜಾರೆ, ಕಣ್ಣು ಬಿಟ್ಕೊಂಡು ಮನುಷ್ಯನ್ ನೋಡ್ಕೊಂಬಾರೆ. ಇದು ಡವ್ ಅಂತ ನನಗೆ ಚೆನ್ನಾಗ್ ಗೊತ್ತು. ಅಮ್ಮ ಯಾರಿಗೋ ವಾಂಚ್ತಾವನೆ. ಏಯ್ ಈ ಆಚಾರಿಗೆ ಇದು ಯಾವತ್ತು ಕಂಟ್ರೋಲ್ ತಪ್ಪಲ್ಲ. ಈ 50 ಗ್ರಾಮು ಯಾವತ್ತು ಶೇಕ್ ಆಗಲ್ಲ. ನನ್ನ ಹತ್ರ ಇಟ್ಕೋಬೇಡ ನೀನು. ಏನೋ ಡ್ರಾಪ್ ಕೊಟ್ಟಿದ್ದ ತಪ್ಪು ಬಂದ್ಬಿಟ್ಲು. ಛೆ ಮಾಮ, ಏನ್ ಮಾಮ ದೇವಸ್ಥಾನದಲ್ಲಿ ನಿಮ್ದಲ್ಲ ಕಣೋ ತಪ್ಪು, ಎಲ್ಲಾ ಮುತ್ಕಿದು. ಬರೋಲೆ ಈ ಪವಿತ್ರವಾದ ಖಾಕಿ ಬಟ್ಟೆ ಹಾಕಿಕೊಂಡು ನನ್ನ ತಾಯಿ ಗರ್ಭಗುಡಿಯಿಂದ ಹೊರಗಡೆ ಬಂದವನು ನಾನು. ನನಗೆ ಲಂಚ ಕೊಡಕ್ಕೆ ಬರ್ತೀಯಾ? ನಾನು ಎಂದರೇನು? ನನ್ನ ಪ್ರೆಸ್ಟೇಜ್ ಅಂದರೇನು? ನಾನು ಅಂದರೆ ಅಗ್ನಿ, ಅಗ್ನಿ ಅಂದ್ರೆ ಫೈರ್ 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 ಫೈರ್. ಅಯ್ಯೋ, ಬೆಳಿಗ್ಗೆಯಿಂದ 1000 ಸಲ ಅಗ್ನಿ 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 ಅಂತ ಹೇಳಿ ತಲೆ ಕೊರಿತಿದ್ರಲ್ಲ ಸಾರ್. ಒಂದು ಸತಿ ನಿಮ್ಮ ಅಯ್ಯನ್ ಅಂದ್ರೆ ನಿಮ್ಗೆಲ್ಲ ಮೀಟರ್ ಆಫ್ ಮೀಟರ್ ಆಫ್ ಮೀಟರ್ ಆಫ್. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಇಡೀ ಗವಿಪುರದಲ್ಲೇ ನಮ್ಮ ಗುರು ಹೆಸರನ್ನ ಕೇಳಿದವರಿಲ್ಲ ಅಂತದ್ರಲ್ಲಿ ನೀವು ಯಾರು ಅಂತ ಕೇಳ್ತೀರಾ? ಅಲ್ಲಿ ನೋಡಿ, ತಾವು ಯಾವ್ದಾದ್ರು ಖಾತೆ ಮಂತ್ರಿಗಳ? ಯಾವ ಖಾತೆ ಮಂತ್ರಿನೂ ಅಲ್ಲ, ಇನ್ ಮುಂದೆ ಆಗ್ಬೇಕಾಗಿರೋನು. MLA ಕೌನ್ಸಿಲರ? MLA ಅಲ್ಲ, ಕೌನ್ಸಿಲರು ಅಲ್ಲ. ಇನ್ ಮುಂದೆ ಈ ಏರಿಯಾ ಕಾರ್ಪೊರೇಟರ್ ಹೇಳೋ ಮೇಲೆ ಎಷ್ಟಕ್ಕೆ ಎಷ್ಟೆಲ್ಲ ಬಿಲ್ಡಪ್ಪ. ಕಿರ್ಚಬಾರ್ದು. ಈಚೆ ಒಂದ್ಸಲಿ ನೋಡು. ನನ್ನಿಂದ ಏನಾಗ್ಬೇಕು? ಯಾವ್ದೋ ಒಂದು ಸಣ್ಣ ಕೇಸಲ್ಲಿ ನಮ್ಮ ಏರಿಯಾ ಹುಡುಗರನ್ನ ಹಾಕೊಂಡ್ ಬಂದಿದ್ಯಂತೆ. ಅವ್ರನ್ನ ಸುಮ್ನೆ ಈಚೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಹೆಸರೇನು? ರಂಗ ನರಸಿಂಹ ಅಂತ. ಒಳ್ಳೆ ಮಾತಿಂದ ಕಳಿಸಿದ್ರೆ ಸರಿ, ಇಲ್ಲ ನೀರಿಲ್ದಿರೋ ಜಾಗಕ್ಕೆ ಈ ಅಗ್ನಿಗೆ ಆವಾಸ. ಆ ಹುಡುಗರ್ನ ಯಾವ ಕೇಸಲ್ಲಿ ಫಿಟ್ ಮಾಡಿದ್ದು? ಒಬ್ಬ ಆಪ್ ಮಾಡ್ರು, ಇನ್ನೊಬ್ಬ ಅಟೆಂಪ್ಟ್ ಟು ರೇಪ್ ಸರ್. ಅಯ್ಯಯ್ಯೋ, ಇಂತ ಹಲ್ಕ ಕೆಲಸ ಮಾಡಿರೋ ಹಲ್ಕ ಜನಗಳಿಗೋಸ್ಕರ ಇನ್ಫ್ಲೂಯೆನ್ಸ್ ಮಾಡೋದೇ ತಪ್ಪು. ಇಂತ ಕ್ರಿಮಿನಲ್ಸ್ಗೋಸ್ಕರ ಈ ಪವಿತ್ರವಾದ ಖಾಕಿ ಮೇಲೆ ಕೈ ಮಾಡ್ತೀಯಾ? ಅದು ಈ IPS ಮೇಲೆ. ಇದು ಅಗ್ನಿ, ಅಗ್ನಿ ಅಂದ್ರೆ ಗೊತ್ತೇನು? ಏನ್ ಭಾಷಾ, ಯಾವಾಗ ನೋಡಿದ್ರು ಒಂದೇ ರೇಟ್ ಕೊಡ್ತಾ ಇದೀಯಾ? ಅಲ್ಲ ಆಚಾರಿ ಬೈ, ಹಳೇದು ಮಾಡಲ್ದು ಗಾಡಿ ಕದ್ರೆ ನಿಮ್ಗೆ ಹಳೇದು ರೇಟ್ ಕೊಡ್ತೀನಿ, ಹೊಸದು ಮಾಡೋದು ಗಾಡಿ ಕದ್ರೆ ನಿಮ್ಗೆ ಒಳ್ಳೆ ರೇಟ್ ಕೊಡ್ತೀನಿ. ಹೊಸದು ಮಾಡೋದು ಕದಿರಿ, ಆಮೇಲೆ ರೇಟ್ ಮಾತಾಡೋಣ. ಸರಿ, ನೆಕ್ಸ್ಟ್ ಟೈಮ್ ಆದ್ರೂ ಒಳ್ಳೆ ರೇಟ್ ಕೊಡು. ಅಚ್ಚಾ, ಇದು ತಗೊಂಡು ಏನ್ ಮಾಡ್ತೀರಾ? ಇದು ಲೈಫ್ ಅಂಡ್ ಡೆತ್ ಸಮಸ್ಯೆ, ನಿಂಗ್ ಅದೆಲ್ಲ ಗೊತ್ತಾಗೋದಿಲ್ಲ. ನೀ ಹೋಗು. ಖುದಾಫೀಸ್. ಅಲ್ಲ ಮಗ, ಈ ದುಡ್ಡು ಸಾಲಲ್ಲ, ಇನ್ನೂ 20 ರೂಪಾಯಿ ಬೇಕು ಕಣೋ. ಅದು ನನ್ಗೂ ಗೊತ್ತಿದೆ ಕಣೋ, ವರಿ ಮಾಡ್ಬೇಡ. ಈ ದುಡ್ಡು ತಗೊಳಕ್ ಸದ್ಯಕ್ಕೆ ಕಟ್ಟಿರು, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡ್ತೀನಿ. ನೀವ್ ಹೋಗು. ಬಾರ ಹೋಗೋಣ. ಹಲೋ ಜೀವನ್, ಎಲ್ಲೋ ಇದೆಯಾ ಮಚ್ಚ? ಮಚ್ಚ ಎಲ್ಲೋ ಇದೆಯಾ? ಏನ್ ಕೊಡ್ಲಿ ಸರ್? ಒಂದ್ ಕಾಫಿ ತಗೊಂಬನ್ನಿ. ಗಾಡಿ ಶ್ರೀಕಾಂತ ಎತ್ಕೊಂಡು ಹೋಗಿದ್ದಾನೆ, ಬೇಗ ಬಾರೋ. ಓಕೆ. ತಗಡು, ಹೇಳಿದ್ದು ಕಾಫಿ ಕಣೋ, ಟೀ ತಗೊಂಬಂದಿಟ್ಟಿದ್ಯಾ? ಅದಕ್ಕೆ ಯಾಕರು ಬೆಳೆ ಬೆಳಗ್ಗೆ ನರ ಕಿತ್ತೋದರ ತರ ಅರಿಸ್ಕೋತಾ ಇದೀಯಾ? ಹಿಂದಿನ ಟೇಬಲ್ ಕೊಟ್ಟಿದ್ದೀನಿ, ಎಕ್ಸ್ಚೇಂಜ್ ಮಾಡ್ಕೋ. ಈ ಕಾಫಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ.
ಎಷ್ಟೋ ಬಿಲ್ಲು? ಯಾಕೆ ನಿಶು ಅಷ್ಟಕ್ಕೆಲ್ಲ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೆ. ನನ್ ಗೊತ್ತಲ್ಲೇ ಅವನನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಅವನಿಂದ ಮಾತ್ರ ನನ್ಗೆ ತುಂಬಾ ಟಾರ್ಚರ್ ಆಗ್ತಿದೆ. ಆಯ್ಯ, ಹೆದರ್ಕೊಳ್ಳೋರಿದ್ರೆ ಹೆದರ್ಸೋರ್ ತುಂಬಾ ಜನ ಇರ್ತಾರಪ್ಪ. ಸರಿ ಸರಿ, ಎದ್ದೇಳು ನಿಶಾ. ಗೆಟಪ್ ಐ ಸೇ, ವಾಟ್ ಇಸ್ ದಿಸ್ ನಿಶಾ? ಇಂತ ಬ್ಯೂಟಿಫುಲ್ ಡೇ ಹಾಳು ಮಾಡ್ಕೋತಿದ್ಯಲ್ಲ. ಗೆಟಪ್ ಯಾರ್, ಕಮ್ ಆನ್. ಎದ್ದೇಳು ನಿಶಾ, ಎದ್ದೇಳು ನಿಶಾ, ಎದ್ದೇಳಮ್ಮ. ನಿಶಾ ನಿಂತ್ಕೊಳ್ಳೆ. ಇವಂತದ್ದು ವಿಪರೀತ ಆಗೋಯ್ತು. ಇವನನ್ನ ಹೀಗೆ ಬಿಟ್ರೆ ನಮ್ಗಿನ್ನೂ ಪ್ರಾಬ್ಲಮ್. ನೋಡು, ನಿಮ್ ಕಡೆಯವ್ರಿಗೆ ಫೋನ್ ಮಾಡಿ ನಾಳೆ ತದರ್ಸಕ್ ಹೇಳು, ಆಗ ಅವನಿಗೆ ಬುದ್ಧಿ ಬರುತ್ತೆ. ಹೋಗ್ಲಿ ಸುಮ್ನಿರೆ. ಬೇಡ ಗೊತ್ತಾಗಲ್ಲ, ಸುಮ್ನಿರೆ. ನಾನೇ ಫೋನ್ ಮಾಡಿ ಕರೆಸ್ತೀನಿ, ಸುಮ್ನಿರು. ಹೋಗ್ಲಿ ಸುಮ್ನಿರೆ. ಮೊದ್ಲೇ ನನಗ್ ನೆಮ್ಮದಿ ಇಲ್ಲ, ಮತ್ತವ್ರು ಇಲ್ಲಿಗೆ ಬಂದ್ರೆ ಗಲಾಟೆ ಆಗುತ್ತೆ. ಬೇಡ ಕಣೆ. ದೆವ್ವಗಳ ಮುಂದೆ ಬರೋದಕ್ಕೆ ಮನುಷ್ಯರು ಭಯ ಬೀಳ್ತಾರೆ, ಆದ್ರೆ ಮನುಷ್ಯರ ಮುಂದೆ ಬರೋದ್ ಹೇಳಕ್ ಹೋಗ್ತೇನೆ ಭಯ ಬೀಳುತ್ತಾ? ಹಾಗಂದ್ರೆ ಏನೇ? ಇನ್ ಮುಂದೆ ನಾನೇ ಅವನ್ ಮುಂದೆ ಕಾಣಿಸ್ಕೊಳ್ಳಲ್ಲ. ಇದೇ ಅದಕ್ಕೆ ಪರಿಹಾರ. ಏನೇ ಇದೆಲ್ಲ? ಕೈ ಕೊಡು ನಿಶಾ, ಎದ್ದೇಳು, ಬಾ. ಮೆತ್ತಿಗೆ ಹುಷಾರು. ಅಲ್ಲ ಕಣೆ, ಅವನಿನ್ ದೆವ್ವನ ಪಿಶಾಚಿನ? ಈಗಿನ ಕಾಲದ ಹುಡುಗರು ದೆವ್ವ ಪಿಶಾಚಿಗೆ ಹೆದರೋದಿಲ್ಲ, ಅಂತದ್ರಲ್ಲಿ ಆಫ್ಟರ್ ಆಲ್ ಅವನಿಗೆ ಹೆದರ್ತಿಯಲ್ಲ. ಈಗಿನ ಕಾಲದ ಹುಡುಗಿರು ಹೇಗಿರ್ಬೇಕು? ಹುಡುಗರು ಹುಡುಗಿರ್ನ ನೋಡಿದ್ರೆ ಗಡಗಡ ಅಂತ ನಡಗ್ಬೇಕು. ಎಷ್ಟು ಜನ ಹುಡುಗರು ಹೋಗ್ತಾ ಇದಾರೆ, ಎಲ್ಲ ಒಂಥರಾನೇ ಆಡ್ತಾ ಇದಾರ. ಅವ್ರು ನೋಡಿ ನಿನಗ್ ಹೆದರಿಕೆ ಆಯ್ತಾ? ಒಳ್ಳೆ ಹುಡುಗರಲ್ಲ. ನೋಡು, ಅವ್ರು ಬರ್ತಾ ಇದಾರೆ. ಹಲೋ ಪಾಪ, ಕೆಸರಲ್ಲಿ ಬಿದ್ರು ಒಳ್ಳೆ ಮೊಸರು ತರ ಇದೆಯಾ? ಏನ್ ಪಾಪ ನಿನ್ನ ಹೆಸರು? ರಾಸ್ಕಲ್. ಸಾರಿ ಪಾಪ, ಬರೀ ಅವಳನ್ನ ಮಾತಾಡ್ತಾ ಇದೀನಿ, ನಿನ್ನ ಮಾತಾಡ್ತಿಲ್ಲ ಅಂತ ಕೋಪನ ಪಾಪ? ಕಾಲಲ್ಲಿರೋದು ಕೈಗೆ ಬರಕ್ಕಿಂತ ಮುಂಚೆ ಕಳ್ಚ್ಕೊಳಲ್ಲ. ನಮ್ ಗುರುಗೆ ಹಿಂಗಂತೇನೆ ನೀನು? ಎಷ್ಟ್ ಮಾತಾಡ್ತಾಳ ಗುರು? ಅರ್ಧ ಕೆಜಿ ಎಮ್ಕೆಗೆ 1/4 ಕೆಜಿ ಮಾಂಸ ಸುತ್ಕೊಂಡು ಅವಳು. ಗಂಡಸ್ರಂಡ್ರು ನೀವೆಲ್ಲ. ಗಂಡ್ಸು ಅಂತ ತೋರ್ಸ್ಬೇಕಾದ್ರೆ ಏನ್ ಮಾಡ್ಬೇಕು ಪಾಪ? ನಿಮ್ಮನ್ನೆಲ್ಲ ಮುಟ್ಟಿದ್ಮೇಲೆ ಗಂಡ್ಸು ಅಂತ ಒಪ್ಕೋತಿಯ ಪಾಪ? ಅದು ಇಲ್ಲಲ್ಲ. ಅರೆ, ಮುಟ್ಟಕ್ಕೂ ಸ್ಪಾಟ್ ಇದೆಯಾ? ನಾನ್ ಹೇಳೋ ಸ್ಪಾಟ್ ಅಲ್ಲಿ ಮುಟ್ಟದಿರ್ಲಿ, ಮಾತಾಡಕ್ಕೋ ಮೀಟರ್ ಬೇಕು ಮಗ. ಮಗ? ಶಾಬಾಷ್ ಪಾಪ, ಅದ್ ಎಂತ ಜಾಗ ಅಂತ ನಾನು ನೋಡ್ಲೇಬೇಕು. ಹೇಳು ಪಾಪ. ಬ್ಯಾಂಗ್ಳೂರಲ್ಲಿರೋ ರೌಡಿಗಳಿಗೆ, ಗೂಂಡಾಗಳಿಗೆಲ್ಲ ಆಚಾರ್ಯ ಇರೋ ಕಾಲೇಜು ಗೊತ್ತು, ಅವ್ನ್ ಮಾಡ್ತಿರೋ ಕೆಲ್ಸನೂ ಗೊತ್ತು. ಯಾಕೆ ನಿಮಗ್ ಗೊತ್ತಿಲ್ವಾ? ಯಾವ್ದೋದು? ನಾನ್ ನೋಡ್ದೇ ಇರೋ ಕಾಲೇಜು? ಅದೇ ಮಾಮ, ಆಚಾರಿ ಕಾಲೇಜು. ಓ, ಆಯ್ತು ಪಾಪ, ಅಲ್ಲಿಗೆ ಬಂದು ಅವಳಿಗೆ ರೋಸ್ ಕೊಟ್ಟು ಐ ಲವ್ ಯು ಅಂತ ಹೇಳ್ತೀನಿ. ಅದ್ ಯಾರು ಏನ್ ಕಿಸಿತಾರೋ ನಾನು ನೋಡ್ಕೊತೀನಿ. ಯಾಕೆಂದ್ರೆ ಇವ್ನು ತುಂಬಾ ಜೆಂಟ್ಲ್ಮನ್ ಪಾಪ. ಬರ್ಲ ಪಾಪ? ಬಾಯ್ ಪಾಪ, ಬಾಯ್, ಸಿ ಯು, ಬಾಯ್. ಓಕೆ. ಆಚಾರಿ ಇದ್ದಂಗವನೇ. ಅವನೇನ್ ಬಂತು? ಅವನೇ ಮೊದ್ಲು ಫೋಟೋ ತೆಗಿಸಲ್ಲ.
ಹೌದು ಮಾಮು, ಯಾವ್ದು ಆಚಾರ ಆಮೇಲೆ? ಬಂದೆ ಆಚಾರಿ, ಬಂದೆ. ಬರೀ ಯಾಕ್ರಿ ಹೊಡಿತಿದ್ದೀರಾ ನಮ್ಗೆ? ಆಚಾರಿಗೆ ಹೊಡೆಯೋದಕ್ಕಾಗೋದಿಲ್ವಲ್ಲ, ಅದಕ್ಕೆ ಅಲ್ಲ. ಅವನು ನಾನೇನ್ ಅನ್ಕೊಂಡಿದ್ದಾನೆ? ಯಾವಾಗ ನೋಡಿದ್ರು ನಿಶಾ ಹತ್ರ ಬಂದ್ ಕಿರಿಕ್ ಮಾಡ್ತಾನೆ. ಪಾಪ ಆ ಹುಡುಗಿ ಮನಸ್ ನೆಮ್ಮದಿ ಎಲ್ಲ ಹಾಳು ಮಾಡಿದ್ದಾನೆ. ಅವನ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ? ಇನ್ನೊಬ್ರು ನೋವು ಅವ್ನ್ಗೆ ಅರ್ಥನೇ ಆಗೋದಿಲ್ವಾ? ನಿಮ್ ಆಚಾರಿ ಇದನಲ್ಲ, ಅವನೊಬ್ಬ ಹೃದಯ ಅಲ್ಲದ ಕಟಕ, ರಾಕ್ಷಸ ಕಂಡ್ರು ಅವನು. ಏನು ಏನ್ ಮಾತಾಡ್ತಿದ್ಯಾ? ಇನ್ನೊಬ್ರ ಬಗ್ಗೆ ತಿಳ್ಕೊಳ್ಳಿ, ಹಾಗೆಲ್ಲ ಮಾತಾಡ್ಬಾರ್ದು. ನಮ್ಮ ಆಚಾರ್ಯ ಬಗ್ಗೆ ಇವಳಿಗೇನೋ ಗೊತ್ತು. ಇವತ್ ಬೇಡ ಬಿಡು. ಸುಮ್ನಿರ. ಬೇಡ ಬಿಡು. ಏನೇ ಗೊತ್ತು ನಿನ್ಗೆ ಅವನ ಬಗ್ಗೆ? ನಮ್ಮ ಆಚಾರ್ಯ ಬಗ್ಗೆ ನಿನ್ಗೇನೋ ಗೊತ್ತು? ಪ್ರೀತಿ ಪ್ರೇಮ ಅಂದ್ರೆ ತನ್ ಪ್ರಾಣನೇ ಕೊಡ್ತಾ ಇದ್ದ ಅವನು. ಸ್ನೇಹಿತರು ಅಂದ್ರೆ ತನ್ ಪ್ರಾಣ ಒತ್ತಡಕ್ಕೂ ಹಿಂಜರಿತಿರ್ಲಿಲ್ಲ ಅವನು. ಏನ್ ಹೇಳ್ತಾ ಇದ್ಯಾ ನೀನು? ಹೌದು, ನಮ್ ಜೊತೆ ಕರಿಯಾನ ಇನ್ನೊಬ್ಬ ಫ್ರೆಂಡು ಕಾಲೇಜಲ್ಲಿ ಓದ್ತಾ ಇದ್ದ. ಅವನು ಅಂದ್ರೆ ಆಚಾರ್ಯಕ್ಕೆ ತುಂಬಾ ಪ್ರಾಣ. ನಮ್ಮೆಲ್ಲರಿಗಿಂತ ಅವನನ್ನೇ ಜಾಸ್ತಿ ಪ್ರೀತಿಸ್ತಾ ಇದ್ದ. ಜೀವ ಬೇರೆ ಆದ್ರೂ ಪ್ರಾಣ ಒಂದೇ ಆಗಿತ್ತು. ಅವರಿಬ್ರು ಹೇಗಿದ್ರು ಗೊತ್ತಾ? ನಮ್ ಕರಿಯ ಮೋಹಿನಿ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇದ್ದ. ಅವಳು ಅವನನ್ನಷ್ಟೇ ಪ್ರೀತಿಸ್ತಾ ಇದ್ದ. ಪ್ರೀತಿಗೆ ಬೆನ್ನೆಲುಬಾಗಿದ್ದವನು ನಮ್ಮ ಆಚಾರಿ. ಕರಿಯ ಬೆಂಕಿ ಕೆಂಡದ್ಮೇಲೆ ಗೊತ್ತಿಲ್ಲದೇನೆ ಕೈ ಇಟ್ಟ. ಅಂದ್ರೆ ಶ್ರೀಮಂತರ ಮಗಳನ್ನ ಪ್ರೀತಿಸ್ದ. ಒಂದಿನ ಈ ವಿಷಯ ತಿಳಿದು ಮೋಹಿನಿ ಅವ್ರ ತಂದೆ ನೇರವಾಗಿ ನಮ್ಮ ಕರಿಯ ಮನೆಗೆ ಬಂದ್ಬಿಟ್ರು. ಅರೆ ಮೋಹಿನಿ ಸರ್, ಏನ್ ಸರ್ ಇಲ್ಲೇ ನಿಂತಿದ್ದೀರಾ? ಅಮ್ಮ, ಇವರು ಮೋಹಿನಿ ಅಂತ, ಇವರು ಅವ್ರ ತಂದೆ. ನಮಸ್ಕಾರ ಸರ್. ಬಾ ಅಮ್ಮ ಒಳಗೆ. ನೀನ್ ಕರೆದ ತಕ್ಷಣ ಒಳಗಡೆ ಬರೋದಕ್ಕೆ ಅವಳು ಬಿಕಾರಿ ವಂಶದಲ್ಲಿ ಹುಟ್ಟಿಲ್ಲ. ನಿನ್ನ ನೋಡ್ದಾಗಲೇ ಅನ್ಕೊಂಡೆ. ಗಂಡು ಮಗ ಹುಟ್ಟಿದ್ದಾನೆ ಅಂತ ಶ್ರೀಮಂತರ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದಕ್ಕೆ ಬಿಟ್ಟಿದೀಯಾ? ಶುಭಾಷ್, ಇದು ಒಂಥರ ಒಳ್ಳೇದನ್ನೇ. ಸರ್, ನೀವು ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮಮ್ಮ ಅಂಥವ್ರಲ್ಲ ಸರ್. ಸಾಕ್ ತಿಳ್ಸೋ, ನೀನ್ ಎಷ್ಟು ರಕ್ತಕ್ಕೆ ಹುಟ್ಟಿದವನೋ ಏನೋ. ನಾಯಿ ನೀನು ನನ್ನ ಮೇಲೆ ಕೈ ಮಾಡೋ ಧೈರ್ಯ ಬಂದ ನಿನಗೆ? ಅಮ್ಮನ್ಗೇನು ಆಗಲ್ಲ ಕಣೋ. ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಕಣೋ. ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ನೀನು ಪ್ರಾಣ ಸ್ನೇಹಿತನ ಆಚಾರ್ಯ. ಇಷ್ಟ ಆಗ್ತಿದ್ದ ಹಾಗೆ ಅವರೇ ಪೊಲೀಸರಿಗೆ ಫೋನ್ ಮಾಡಿ ಪೊಲೀಸರನ್ನು ಕರೆಸ್ಬಿಟ್ರು. ಸರ್ ನನ್ ಮಾತು ಸ್ವಲ್ಪ ಕೇಳಿ ಸರ್. ಬೇಕಂದ್ರೆ ಇವ್ನ್ ಕೇಳಿ ಸರ್. ಇವ್ರಿಬ್ರು ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಇವ್ರಪ್ಪ ಇವ್ರ ಪ್ರೀತಿಗೆ ಅಡ್ಡ ಬಂದು ನನ್ನ ಫ್ರೆಂಡ್ ತಾಯಿನ ಕೊಂದು ಬಿಟ್ಟ. ಬೇಕಾದ್ರೆ ಕೇಳು. ಹೇಳಮ್ಮ ಹೇಳು. ನಮ್ಮಪ್ಪ ಈ ರೀತಿ ಮಾಡೋದ್ ತಪ್ಪು ಅಂತ ಹೇಳಕ್ ಬಂದ್ರು. ಅದೇ ರೀತಿ ಅವ್ರಮ್ಮನೂ ಬುದ್ಧಿ ಹೇಳಿದ್ರು. ಕೋಪ ತಡಿಲಾರ್ದೆ ಅವ್ರಮ್ಮನ ಅವನೇ ಚುಚ್ಚಿ ಸಾಯಿಸ್ಬಿಟ್ಟ. ಇವ್ನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ.
ವರ್ಷಗಳಿಂದ ಆಚಾರಿ ತನ್ನ ಸ್ನೇಹಿತನಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಡಿ ಅವ್ರನ್ನ ಜೈಲಿಗೆ ಕಳ್ಸಿದ್ನಂತೆ. ಆದ್ರೆ ಅವರಪ್ಪ ಜೈಲಿಗೆ ಹೋಗಕ್ ಮುಂಚೆನೆ ತನ್ನ ಮಗಳಿಗೆ ಮದ್ವೆ ಮಾಡಿ ಅಮೆರಿಕ ಕಳಿಸ್ಬಿಟ್ನಂತೆ. ಆದ್ರೆ ಕರಿಯನ್ ಲೈಫು ಈಗ್ಲೂ ಕಪ್ಪಾಗೆ ಉಳ್ಕೊಂಡ್ಬಿಟ್ಟಿದೆ. ಇವನ್ ಮೊದ್ಲೇ ತರ ಮನುಷ್ಯ ಆಗ್ಬೇಕು, ಚೆನ್ನಾಗಾಗ್ಬೇಕು ಅಂತ ಆಚಾರಿ ಏನೇನೋ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನ್ಗೆ ಹುಡುಗಿರು ಅಂದ್ರೆ ಕೋಪ, ಪ್ರೀತಿ ಅಂದ್ರೆ ಸಾಕು ನೆಗದ್ ಬೀಳ್ತಾನೆ. ಆಚಾರಿಗೆ ಪ್ರೀತಿ ಮೇಲಿರೋ ನಂಬಿಕೆನೆ ಹೊಟ್ಟೋಗಿದೆ. ಬಹುಶಃ ನಾವಿಸ್ ದಿನ ಆಚಾರಿನ ತಪ್ಪಾಗಿ ತಿಳ್ಕೊಂಡಿದ್ವಿ ಅನ್ಸುತ್ತೆ. ಸ್ವಾಮೀಜಿ, ಇವ್ರಿನ್ನು ಎಷ್ಟು ದಿನ ಅಂತ ಇಲ್ಲಿರ್ಬೇಕು? ನೋಡಮ್ಮ, ಇನ್ನೂ ಒಂದು ಕೊನೆ ಔಷಧಿ ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಕೇರಳದಿಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಆದ್ರೆ ಇನ್ನು 4 ದಿವಸದಲ್ಲಿ ಆಚಾರ್ಯ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿದಾನೆ. ಬರ್ತೀವಿ ಸ್ವಾಮೀಜಿ. ಒಳ್ಳೇದು ಮಾಡಮ್ಮ, ಹೋಗ್ ಬನ್ನಿ.